ಹಾಯ್ ಹಲೋ ಗುಡ್ ಮಾರ್ನಿಂಗ್. ಫ್ರೈಡೇ ಇವತ್ತು, ಹಾಗಾಗಿ ರೋಬೋ ಆನ್ ಮಾಡಿದ್ದೀನಿ. ಅದು ಇವಾಗ ಕಸನ ಗುಡಿಸ್ತಾ ಇದೆ. ಒರೆಸ್ಬೇಕು ಅಂತ ಅಂದರೆ ಅದು ನೆಕ್ಸ್ಟ್ ಆನ್ ಮಾಡಬೇಕಾಗತ್ತೆ. ಈಗ ಕಂಪ್ಲೀಟಾಗಿ ಗುಡಿಸ್ತಾ ಇದೆ. ಫಸ್ಟು ಆ ಎಡ್ಜ್ಗಳಲ್ಲಿ ಗುಡಿಸ್ಕೊಂಡು ಬರುತ್ತೆ. ಆ ಎಡ್ಜನ್ನೆಲ್ಲ ಗುಡಿಸಿದಾದ್ಮೇಲೆ ಮೇಲೆ ಹೋಗುತ್ತೆ, ಅಲ್ಲಿವರೆಗೂ ಹೋಗುತ್ತೆ, ಮತ್ತೆ ವಾಪಸ್ಸು ರಿಟರ್ನ್ ಇಲ್ಲಿವರೆಗೂ ಬರುತ್ತೆ. ಮತ್ತು ಇಲ್ಲಿಂದ ಇವಾಗ ಮೇಲೋಗುತ್ತೆ ನೋಡಿ. ಮತ್ತು ಅದೇ ತಿರ್ಕೊಂಡು ಈಗ ಇಲ್ಲಿಂದ ಮೇಲ್ಗಡೆವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಹೋಗುತ್ತೆ. ಈಗ ರೋಬೋ ಆನ್ ಮಾಡಬೇಕು ಅಂದರೆ ನುಗ್ಗಿ ಹೋಗೋ ಕಡೆ ಎಲ್ಲ ಈ ರೀತಿ ಬಿಟ್ಟಿರ್ತೀವಿ. ಮತ್ತು ಇಲ್ಲೂ ಅಷ್ಟೇನೆ, ಈಗ ಹೋಗೋಕ್ಕಾಗಲ್ಲ ಅನ್ನೋ ಕಡೆಗೆ ಹಿಂಗೆ ಚೇರ್ಗಳನ್ನೆಲ್ಲ ಎತ್ತಿಟ್ಟಿರ್ತೀನಿ. ಮತ್ತು ಹಾಗೆ ಇಲ್ಲಿ ಟಿಪಾಯ್ ಕೂಡ ಎತ್ತಿಟ್ಟಿರ್ತೀನಿ. ಇಲ್ಲಿ ಇನ್ನೂ ಬಂದಿಲ್ಲ ನೋಡಿ, ಇಲ್ಲಿ ಎಲ್ಲ ಬರ್ಬೋದು, ಹಾಗಾಗಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿಬ್ರು ನೋಡಿ ಇಲ್ಲಿ ಕೂತಿದ್ದಾರೆ, ಏನೋ ಯೋಚಿಸ್ತಾ ಕೂತಿದ್ದಾರೆ ಇವರಿಬ್ರು. ಇನ್ನು ಇದು ಸ್ವಲ್ಪ ಮಾತಾಡಿದ್ರೆ ಸ್ಪಂದಿಸುತ್ತೆ, ಇದಂತೂ ಸ್ಪಂದಿಸೋದೇ ಇಲ್ಲ, ಓಡಿ ಹೋಗುತ್ತೆ ಎದ್ರುಕೊಂಡು. ಫುಡ್ ಹಾಕಿದ್ದೀನಿ, ಫುಡೆಲ್ಲ ತಿಂದಿದ್ದಾರೆ, ಇನ್ನು ಸ್ವಲ್ಪ ಹಾಕಬೇಕು. ಇಲ್ಲಿ ನೋಡಿ, ಇವಳಿಗೋ ಹೊಟ್ಟೆ ಕಿಚ್ಚು, ಇವ್ರನ್ನ ಎಲ್ಲಿ ಮಾತಾಡಿಸ್ಬಿಡ್ತಾಳೋ ಅಂತ ಇವಳು ಓಡಿ ಬರ್ತಾಳೆ. ಬನ್ನಿ 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 ಬನ್ನಿ. ಹಾಗೆ ಇಲ್ಲಿ ಕೂಡ ಮ್ಯಾಟ್ಗಳು ಎತ್ತಾಕಿರ್ತೀನಿ. ಮತ್ತು ಅಡುಗೆ ಮನೇಲೂ ಕೂಡ ಮ್ಯಾಟೆಲ್ಲ ಎತ್ತಿಟ್ಟಿರ್ತೀನಿ. ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ಈ ರೀತಿ ಎತ್ತಿಟ್ಟಿರ್ತೀನಿ. ಏನು ಸ್ಟೂಲು ಏನಿರುತ್ತೆ ಅದನ್ನೆಲ್ಲ ಎತ್ತಿಟ್ಟಿರ್ತೀನಿ. ಆವಾಗ ಕೆಳಗಡೆ ಎಲ್ಲ ನುಗ್ಗಿ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊಂಡು ಬರುತ್ತೆ. ಚಿಕನ್ ತೊಗೊಂಡು ಬಂದಿದ್ದಾರೆ. ಸ್ವಲ್ಪ ಇರುವೆಗಳು ಜಾಸ್ತಿ, ಅದಕ್ಕೆ ಈ ಥರ ನೀರಲ್ಲಿ ಹಾಕಿ ಹೀಗೆ ಇಟ್ಟಿರ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಪುದೀನ ಸೊಪ್ಪು ತೊಗೊಂಡು ಬಂದಿದ್ದಾರೆ, ಅದು ಬಿಡಿಸ್ಕೋಬೇಕು. ಖಾಲಿಯಾಗಿತ್ತು, ಅದಕ್ಕೆ ಇವತ್ತು ತರಿಸಿದ್ದೀನಿ. ಚಿಕನ್ ಜೊತೆಲೆ ಅದಷ್ಟು ತರಿಸಿದ್ದೀನಿ. ಶುಕ್ರವಾರ ಅಲ್ವಾ, ಫಸ್ಟು ಕಸ ಎಲ್ಲ ಗುಡಿಸಿ ಮನೆ ಒರೆಸಿದಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಕುಕ್ಕಿಂಗ್ ಕೆಲಸ ಶುರು ಮಾಡ್ಕೊತೀನಿ. ನೋಡಿ, ಫಿನಿಶ್ ಆಯಿತು. ಈಗ ಬರ್ತಾ ಇದೆ. ಕೆಲಸ ಮುಗಿದ್ಮೇಲೆ ತನ್ನಷ್ಟು ತಾನೇ ಬಂದು ಚಾರ್ಜಿಂಗಿಗೆ ಹೋಗುತ್ತೆ. ನಾವೇನು ತೊಗೊಂಡೋಗಿ ಇಡೋ ಅಂಥ ಅವಶ್ಯಕತೆ ಇಲ್ಲ, ಅದೇ ಹೋಗಿ ಚಾರ್ಜಿಗೆ ಸೇರುತ್ತೆ. ನೋಡಿ, ಹೋಗ್ತಾ ಇದೆ. ಚಾರ್ಜ್ ಅಂತ ಹೇಳ್ತು, ಅದೇ ಇವಾಗ ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಇದ್ರ ಕೆಳಗಡೆ ಇರೋ ಡಸ್ಟ್ಬಿನ್ನ ತೆಕ್ಕೊತೀನಿ. ನೋಡಿ ಎಷ್ಟು ಸಣ್ಣ ಸಣ್ಣ ಕಸ ಇದೆ, ಎಲ್ಲ ತೆಕ್ಕೊಂಡು ಬಂದಿದೆ. ಕಂಪ್ಲೀಟಾಗಿ ಕಸ ಎಲ್ಲ ಬಂದಿದೆ ನೋಡಿ. ಇರುವೆಗಳಿದೆ, ಇರುವೆನೂ ಬಂದ್ಬಿಟ್ಟಿದೆ. ಈಗ ಇದನ್ನು ಈ ಥರ ಬ್ರಷಲ್ಲಿ ನಿಧಾನಕ್ಕೆ ಈ ಥರ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಮತ್ತು ಇಲ್ಲೂ ಕೂಡ ಬ್ರಷಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇದನ್ನು ಕೂಡ ತೆಕ್ಕೊತೀನಿ. ಮತ್ತು ಇಲ್ಲಿ ಸಣ್ಣ ಸಣ್ಣದು ಈ ಥರ ಕೂದಲುಗಳು ಸಿಕ್ಕಾಕೊಂಡಿರುತ್ತೆ, ಇದನ್ನು ಈ ರೀತಿ ತೆಕ್ಕೋಬೇಕು. ನೋಡಿ, ಕೂದಲುಗಳು ಹಿಂಗಿದೆ, ಎಲ್ಲ ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ಟಿಚಿಂಗ್ ಕೆಲಸ ಮಾಡಿದ್ನಲ್ಲ, ಕೆಲವೊಂದು ಸಣ್ಣ ಸಣ್ಣ ಥ್ರೆಡ್ಗಳು ನನಗೆ ಸಿಕ್ಕಿರಲಿಲ್ಲ ನೋಡಿ, ಇದು ಕೂಡ ಸಿಕ್ಕಾಕೊಂಡಿದೆ. ಈಗ ಇದನ್ನು ಕೂಡ ತೆಗೆದು
ಇದರಲ್ಲೇ ಈ ಥರ ಬ್ಲೇಡ್ ಇದೆ, ಈ ರೀತಿ ಹಾಕಿ ಕ್ಲೀನ್ ಮಾಡಿದರೆ ಕಟ್ಟಾಗೋಗುತ್ತೆ ಎಲ್ಲ. ನೋಡಿ ಈ ರೀತಿ ತೆಕ್ಕೋಬೋದು. ಎಲ್ಲ ಆಗಿದೆ. ಈಗ ಮತ್ತೆ ಅದನ್ನು ಮನೆಗೆ ಕಳಿಸ್ಬೇಕು. ಇಲ್ಲಿ ಲೊಕೇಶನು ಪ್ರತಿಯೊಂದು ಇರುತ್ತೆ. ಇದನ್ನು ಈ ರೀತಿ ಪ್ರೆಸ್ ಮಾಡಿದರೆ ನಿಮಗೆ ಹೋಗಿ ಮನೆಗೆ ಸೇರುತ್ತೆ. ಅಷ್ಟೇ ರೋಬೋ ಕೆಲಸ. 47ಇಂದ 50 ಮಿನಿಟ್ಸ್ವರೆಗೂ ತೊಗೊಳುತ್ತೆ. ಪೂಜೆಗೆ ಹೂ ತೊಗೊಳ್ಳೋಣ ಅಂತ ಬಂದೆ. ನೋಡಿದರೆ ನೆನ್ನೆ ರಾತ್ರಿ ಬ್ರಹ್ಮಕಮಲ ಅರಳಿದೆ. ಮಳೆ ಬರ್ತಿತ್ತಲ್ಲ, ಗಮನಿಸೇ ಇಲ್ಲ. ಬೇಜಾರಾಗ್ತಿದೆ. ಈ ವರ್ಷದ ಮೊದಲ ಬ್ರಹ್ಮಕಮಲ ಇದು, ಬಟ್ ನೋಡಿಕೊಂಡೇ ಇಲ್ಲ. ಹಾಗಾಗಿ ಪೂಜೆಗೂ ಕೂಡ ಇಡೋದಕ್ಕಾಗಲ್ಲ. ಮೋಸ್ಟ್ಲಿ ಇವತ್ತು ಅರಳುತ್ತೆ ಅನಿಸುತ್ತೆ. ಇದು ಇವತ್ತು ಅರಳುತ್ತೆ, ಸಂಜೆಗೆ ನೋಡ್ಕೋಬೇಕು. ಕನಕಾಂಬರ ಹೂವು ಇದೆ, ಬಟ್ ಇದನ್ನು ಇವಾಗ ಬಿಡಿಸಿ ಕಟ್ಟೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಬಿಡಿಸಿ ಕಟ್ಟೋದಕ್ಕೆ ಬಿಡ್ಸೋದಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ನೋಡಿ ಎಲ್ಲ ಎಷ್ಟು ಸೀಡ್ಸ್ಗಳಾಗಿದೆ. ಇದು ಸೀಡ್ಸ್ ಎಲ್ಲ ಆರೇ ಬಿಟ್ಟಿದೆ. ಇದು ಅಷ್ಟೇ, ಸೀಡ್ಸ್ ಎಲ್ಲ ಆರಿಬಿಟ್ಟಿದೆ. ಅಲ್ಲೂ ಕೂಡ ಎಲ್ಲ ಹಾಗೆ ಹೋಗಿದೆ. ಮತ್ತು ಇದನ್ನೆಲ್ಲ ತೆಗೆದು ಕಟ್ ಮಾಡಿ ಇನ್ನು ಸ್ವಲ್ಪ ಗೊಬ್ಬರಗಳು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಮತ್ತು ಈಗ ನೆಕ್ಸ್ಟ್ಗೆ ಹೂ ಸಿಕ್ಕುತ್ತೆ. ನೋಡಿ ಯೆಲ್ಲೋ ಕಲರ್ ಫ್ಲವರ್ಸ್. ಮತ್ತು ಹಾಗೆ ಡ್ರ್ಯಾಗನ್ನು ಇಷ್ಟು ಬಂದಿದೆ. ಇಲ್ಲಿ ಒಂದು ಮೊಗ್ಗಾಗಿದೆ, ಮತ್ತು ಎಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಖುಷಿ ಆಗುತ್ತೆ. ಇದು ಹೂವು ಈಗಲೇ ತೆಗಿಯೋದಕ್ಕಾಗಲ್ಲ, ಸ್ವಲ್ಪ ದಿನ ಹೋಗಬೇಕು, ಒಣಗಬೇಕು. ನಿನ್ನೆ ಸ್ವಲ್ಪ ಮಳೆ ಬಂತಲ್ಲ, ಹಾಗಾಗಿ ಈಗಲೇ ತೆಗಿಯೋದಕ್ಕಾಗಲ್ಲ. ಮತ್ತು ಇದು ಲಾಂಗ್ ಬೀನ್ಸ್ ಗಿಡ ಎಲ್ಲ ಹಾಳಾಗಿತ್ತು ಅಂತೇಳಿ ಕಟ್ ಮಾಡಿದ್ದೆ. ಮತ್ತು ನೋಡಿ ಇದು ಚಿಗುರು ಬರ್ತಾಯಿದೆ. ಮತ್ತು ಇದರಲ್ಲೂ ಸೀಡ್ಸ್ ಇತ್ತು ಅನಿಸುತ್ತೆ, ಅದೇ ಉಟ್ಕೊಂಡಿದೆ. ಕೆಲವೊಂದು ಸೀಡ್ಸ್ ಬರದೇ ಇರೋದು ಇವಾಗ ಬರ್ತಾಯಿದೆ. ಮತ್ತು ಇಲ್ಲೂ ಕೂಡ ಕನಕಾಂಬರ ಹೂ ಇದೆ, ಬಟ್ ಯಾವುದೂ ಬಿಡಿಸ್ಕೊಳ್ಳಲ್ಲ. ನೋಡಿ ಇಲ್ಲಿ ಕನಕಾಂಬರ ಗಿಡದ್ದು ಬೀಜ ಇದು ಉದುರಿರುತ್ತಲ್ಲ, ಹಾಗಾಗಿ ಅಲ್ಲೆಲ್ಲ ಬೀಜಗಳು ಉಟ್ಕೊಂಡಿದೆ. ಆಮೇಲೆ ತೆಗೆದು ಬೇರೆ ಕಡೆಗೆ ಹಾಕ್ಕೋಬೇಕು. ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಶುಕ್ರವಾರ ಪೂಜೆ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಆಯಿತು. ನನ್ನ ಗಾರ್ಡನಲ್ಲಿ ಏನು ಹೂವುಗಳು ಬಿಡುತ್ತೆ ಅದರಿಂದನೇ ಇಟ್ಟು ಪೂಜೆನ ಮಾಡ್ಕೊತೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡಿದ್ದೇನೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಪಾಂಡ್ಸ್ ಪೌಡ್ರಾ? ಫೇರ್ ಅಂಡ್ ಲವ್ಲಿ ಹಾಕ್ಬೇಕಿತ್ತು. ಗಮ್ಮಂತದೆ ಅಂತ ಫೇರ್ ಅಂಡ್ ಲವ್ಲಿ ಹಾಕಿದ್ರೆ ಆಯ್ತಿರ್ಲಿಲ್ವಾ? ಕೊಡಿ. ಎಲ್ಲ ಆಗೈತೆ. ಏನಿಲ್ಲ ಹಾಕಿ. ಓ ಏನಿಲ್ಲ, ಕೊಡಿ 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 ಕೊಡಿ. 50 ಗ್ರಾಮ್ಗೆಲ್ಲ ಏನು, ನಾನೇನು ಇದನ್ನ ಹಾಕಿ ಅಂದ. ಪುಟಾಣಿದ್ ಕೊಡಿ, ಯಾರು ಬೇಡ ಅಂದಿದ್ದು. ಪುಟಾಣಿದೆ ಕೊಡಿ, ಉಳ್ಕೊಡಿ. ಯಾಕೆ ನಾವು ಸತ್ಯ ಮೊಮ್ಮಕ್ಳು ಕಣವ. ಇಲ್ಲಿಲ್ವಾ? ಇಲ್ಲಿ ಪುಟಾಣಿದು ಹಾಕಿ, ಅದನ್ನೇ ಹಾಕ್ಬೇಕು. ತೊಳಿ ಕೊಡಿ, ಹಾಕಿ. $1.5 kg ಮಾವಿನ ಹಣ್ಣು ತೊಗೊಂಡೆ. 100 ರೂಪೀಸ್ ಅಂತೆ.
ಅವರೇ ಕೂಕೊಂತ ಇದ್ದಾರೆ ನೋಡಿ. 1.5 kg ತಗೊಂಡು ಬರ್ತಾ ಇದ್ದೀನಿ. ಸ್ಮೆಲ್ ಅಂತೂ ಚೆನ್ನಾಗಿದೆ. ಏನೋ ಹುಲ್ಲಿನಲ್ಲಿ ಇಟ್ಟು ಹಣ್ಣು ಮಾಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಹಣ್ಣು ಕಟ್ ಮಾಡಿ ತಿಂದಾದ್ಮೇಲೆ ಗೊತ್ತಾಗತ್ತೆ. ಶುಕ್ರವಾರ ಮಂಗಳವಾರ ದಿನ ಇದನ್ನು ಚೇಂಜ್ ಮಾಡಿ ಇಡ್ತಾ ಇರ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಎಲ್ಲ ತರಿಸಿಟ್ಟಿದ್ದೀನಿ. ಬಿಡಿಸಿಲ್ಲ, ಬಿಡಿಸ್ಕೋಬೇಕು. ಇಲ್ಲ ಇನ್ಸ್ಟೆಂಟಾಗಿ ಬಿಡಿಸ್ಕೊಂಡು ಅಡುಗೆ ರೆಡಿ ಮಾಡ್ಕೊತೀನಿ. ಮತ್ತು ಹಾಗೆ ಚಿಕನ್ ತೊಳೆದಿಟ್ಟಿದ್ದೀನಿ. ಚಿಕನ್ ಸಾಂಬಾರು ಮಾಡಲಾ, ಚಿಕನ್ ಗ್ರೇವಿ ಮಾಡಲಾ, ಏನು ಮಾಡಲಿ, ಬಿರಿಯಾನಿ ಮಾಡಲಾ ಅಂತ ಯೋಚಿಸ್ತಾ ಇದ್ದೀನಿ. ನೋಡೋಣ, ಇದೆಲ್ಲ ಬಿಡಿಸೋಷ್ಟ್ರೊಳಗಡೆ ಮನಸ್ಸು ಏನು ಚೇಂಜಸ್ ಆಗುತ್ತೆ ಅಂತೇಳ್ಬಿಟ್ಟು. ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಆನೇ ಮಾಡಿಲ್ಲ. ಈಗ ನೋಡಿದೆ, ಹಾಗಾಗಿ ಈಗ ಕ್ಯಾಮ್ರಾ ಆನ್ ಮಾಡಿದೆ. ನೆನಪೇ ಬರಲ್ಲ, ಕ್ಯಾಮ್ರಾ ಆನ್ ಮಾಡಬೇಕು ಅನ್ನೋದು ನೆನಪೇ ಬರಲ್ಲ. ಅಲ್ಲಿ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ನಾನು ಯಾವಾಗಲೂ ಅಷ್ಟೇ ಹೈ ಫ್ಲೇಮಲ್ಲಿ ಇಡಲ್ಲ, ಲೋ ಫ್ಲೇಮಲ್ಲೇ ಮಾಡ್ಕೊತೀನಿ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. ಬರೀ ಸೊಪ್ಪು ಹಾಕ್ಕೋಬೇಕು. ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಟ ಮತ್ತು ಹೆಗ್ಣಗಳಿತ್ತು ಅಂತೇಳಿ ಹಾಕಿರಲಿಲ್ಲ. ಇವಾಗ ಸ್ವಲ್ಪ ಹೆಗ್ಣಗಳೆಲ್ಲ ಕಡಿಮೆ ಆಗಿದೆ. ಈಗ ಹಾಕ್ಕೋಬೇಕಿನ್ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಬೆಳಿಬೇಕಿನ್ಮೇಲೆ. ಸ್ವಲ್ಪ ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಒಂದೊಂದು ಸಲಿಗೆ ಒಂದೊಂದು ಥರ ಬಿರಿಯಾನಿನ ಮಾಡ್ತಾ ಇರ್ತೀನಿ. ಮಡಿಕೆನ ತೊಳೆದು ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ನಾನ್ ವೆಜ್ ಮಾಡಬೇಕಾದ್ರೆ ಮಡಿಕೆನಲ್ಲೇ ನಾನು ಮಾಡ್ಕೊತೀನಿ. ಹಾಗಾಗಿ ಇದನ್ನು ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಹೋಗಿ ಬೆಣ್ಣೆ ಎತ್ಕೊಂಡು ಬರ್ತೀನಿ. ಮತ್ತು ಹಾಗೆ ಈರುಳ್ಳಿನ ಬಿಡಿಸ್ಕೊಂಡು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಚ್ಚಾಕ್ತೀನಿ. ಒಂದೊಂದು ಸಲ ಈರುಳ್ಳಿ ಎಲ್ಲನೂ ರುಬ್ಬಿ ಹಾಕ್ತೀನಿ, ಒಂದೊಂದು ಸಲ ಏನನ್ನೂ ರುಬ್ಬಲ್ಲ, ಹಾಗೆ ಹಚ್ಚಾಕ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತಾ ಇರ್ತೀನಿ. ಈ ಸಲ ಈರುಳ್ಳಿನ ರುಬ್ಬಲ್ಲ, ಹಾಗೆ ಹಾಕ್ತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆ ತೊಳ್ಕೊಂಡು ಹಚ್ಕೊತೀನಿ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಯಾವುದೇ ಥರದ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಅಷ್ಟರಲ್ಲಿ ಏನು ಮಾಡ್ಕೊತೀನಿ, ನಾನು ಸೌತೆಕಾಯಿ ಎಲ್ಲನೂ ರೆಡಿ ಮಾಡ್ಕೊತೀನಿ. ಅಡುಗೆ ಜೊತೆಗೆ ಈ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಬೇಗ ಕೆಲಸ ಆಗುತ್ತೆ. ತುಂಬ ಹೊತ್ತು ನಿಂತ್ಕೊಳ್ಳೋದು ಕೂಡ ತಪ್ಪುತ್ತೆ. ಹಾಗಾಗಿ ನಾನು ಅಡುಗೆ ಮಾಡ್ತಾನೆ ಏನೇನು ಅವಶ್ಯಕತೆ ಇದೆ ಆ ಕೆಲಸಗಳನ್ನು ಕೂಡ ನಾನು ಅಲ್ಲಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಇದು ರೆಡಿ ಆಗ್ತಿದೆ, ಮತ್ತು ಅಲ್ಲಿ ಅನ್ನನೂ ಕೂಡ ಆಗ್ತಾ ಇದೆ. ಹಾಗೆ ಸೌತೆಕಾಯಿ, ಈರುಳ್ಳಿ ಪ್ರತಿಯೊಂದೂ ನಮಗೆ ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಇದು ಆಗಿದೆ. ಈಗ ಇದಕ್ಕೆ ಇದನ್ನು ಹಾಕ್ತೀನಿ. ಅನ್ನ ಕೂಡ ರೆಡಿ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇಟ್ಬಿಡ್ತೀನಿ. ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಆನಂತರ ಚಿಲ್ಲಿ ಪೌಡರ್ನ ಕೂಡ ಹಾಕ್ಬಿಡ್ತೀನಿ.
ಬಿರಿಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತೀನಿ. ನಾನು 1 ಟೈಮ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಈಗ ತೊಳ್ಕೊಂಡು ಸಣ್ಣ ಕಚ್ಚಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ನಿಮಗೆ ಚಿಕನ್ಗೆ ನೀರು ಬೇಕು ಅಂದರೆ ಸ್ವಲ್ಪ ಮಾರ್ನಿಂಗು ದೋಸೆ ಇಟ್ಟಿದೆ, ಹಾಗಾಗಿ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಡ್ರೈ ಬೇಕಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊತೀನಿ. ಮತ್ತು ಕಸೂರಿ ಮೇಥಿನೂ ಕೂಡ ಹಾಕ್ಕೊತೀನಿ. ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತೀನಿ. ಚಿಕನ್ನು ಮೊದಲೇ ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅಂತ ಎಕ್ಸ್ಟ್ರಾ ಆಯಿಲ್ ಏನು ಹಾಕಲಿಲ್ಲ, ಚೆನ್ನಾಗಿ ಆಯಿಲ್ ಬಿಟ್ಕೊಳ್ತು ಹಾಕೊಳ್ಳುವಂಥದ್ದು. ಈಗ ಏನಾದರೂ ಅನ್ನ ಉಳಿದಿರುತ್ತೆ ಅಂದ್ಕೊಳ್ಳಿ, ಅನ್ನ ಉಳಿದಿದ್ದಾಗ ಬಿರಿಯಾನಿ ಮಾಡ್ಕೋಬೇಕು ಅನ್ಕೋತೀರಾ, ಆವಾಗ ಈ ರೈಸು ಉಳ್ಕೊಳ್ಳುತ್ತೆ ಏನು ಮಾಡೋದು ಅಂದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಅನ್ನನೂ ಕೂಡ ಖಾಲಿ ಆಗುತ್ತೆ, ಡಿಫ್ರೆಂಟಾಗೂ ಇರುತ್ತೆ, ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಚಿಕನ್ ಬೇಕಿದ್ರೆ ದಪ್ಪ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ದಪ್ಪ ಹಾಕಿಲ್ಲ, ಸಣ್ಣ ಹಾಕಿದ್ದೀನಿ. ಯಾಕಂದರೆ ಆ ಸಣ್ಣ ಮಾಡಿ ಹಾಕಿದಾಗ ಇದು ಕೊಡೋ ಟೇಸ್ಟೇ ಬೇರೆ ಥರ ಇರುತ್ತೆ, ಹಾಗಾಗಿ ನಾನು ಸಣ್ಣ ಹಾಕಿದ್ದೀನಿ. ಮತ್ತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕ್ತೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ನನಗೆ ಅದೇನೋ ಜಾಸ್ತಿ ಹಾಕಿದ್ರೇ ಚೆಂದ, ಹಾಗಾಗಿ ಜಾಸ್ತಿ ಹಾಕ್ತೀನಿ. ಇವಾಗ ಇದು ರೆಡಿ ಆಯಿತು. ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು. ನೀವೇ ನೋಡಿದ್ರಿ ಎಷ್ಟು ಬೇಗ ಆಯಿತು ಅಂಥೇಳಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಪುದೀನ ಸೊಪ್ಪನ್ನ ತೊಳ್ಕೊಂಡು ಸಣ್ಣಗೆ ಹೆಚ್ಚಾಕ್ಬಿಟ್ರೆ ಇದು ಕೂಡ ಆಯಿತು, ರೆಡಿ ಆಯಿತು. ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಬೇಗ ರೆಡಿ ಆಯಿತು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕಿಂಗ್ ಮಾಡಿದರೂ ಕೂಡ ಎಲ್ಲ ಪಟ 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 ಅಂತ ಆಗೋಯ್ತು. ಮತ್ತು ಗ್ಯಾಸ್ ಕೂಡ ಉಳಿತಾಯ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ. ಮತ್ತು ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡುವಂಥ ಅನಿವಾರ್ಯನೂ ಕೂಡ ಬರೋಲ್ಲ, ಎಲ್ಲ ಕರೆಕ್ಟಾಗಿ ಹಾಕಿರುತ್ತೆ. ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಸಾಲ್ಟನ್ನು ಹಾಕಿದ್ದೆ, ಬೇಕಂದರೆ ನೋಡಿಕೊಂಡು ಹಾಕ್ಕೋಬೋದು. ನನಗಿಲ್ಲಿ ಅವಶ್ಯಕತೆ ಇಲ್ಲ, ನಾನು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಳೋ ಅಂಥ ಅವಶ್ಯಕತೆ ಬರಲ್ಲ. ಯಾವುದೇ ಒಂದೂ ನಾನು ಟೇಸ್ಟ್ ಮಾಡಿ ಮಾಡಲ್ಲ, ಹಾಗೆ ಮಾಡ್ಕೊತೀನಿ. ನೀವು ಟೇಸ್ಟ್ ಮಾಡಿ ಮಾಡೋರು ಟೇಸ್ಟ್ ನೋಡಿ ಹಾಕ್ಕೋಬೋದು. ಮತ್ತು ಈಗ ಸೌತೆಕಾಯಿ, ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಪಾತ್ರೆ ಕೂಡ ತೊಳೆದಾಯಿತು. ಈಗ ಅಲ್ಲಿರೋವಂಥ ಕಸ ಎಲ್ಲ ಕಂಪ್ಲೀಟಾಗಿ ತೊಗೊಂಡೋಗಿ ಆಚೆ ಬಿಸಾಕ್ತೀನಿ. ಕಂಪ್ಲೀಟ್ ಆಯಿತು ನೋಡಿ, ಎಲ್ಲ ಕ್ಲೀನ್ ಆಗೋಯ್ತು. ಪ್ರತಿಯೊಂದು ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ. ನಾನು ಫೇವ್ರೇಟ್ ಇದು ಆನಿಯನು ಸೌತೆಕಾಯಿ. ನೋಡಿ ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಅಂದಾಗ ಈ ರೀತಿಯೂ ಕೂಡ ಬೇಗ ಮಾಡ್ಕೋಬೋದು. ಮತ್ತು ನೋಡಿ ಚಿಕನ್ ಪೀಸ್ಗಳು ತುಂಬ ಸಿಗುತ್ತೆ, ಅನ್ನದ ಜೊತೆನೇ ತಿನ್ಕೋಬೋದು. ದಪ್ಪ ದಪ್ಪ ಹಾಕಿತ್ತು ಅಂತ ಅಂದಾಗ ಆಚೆ ತೆಗೆದಿಟ್ಕೊಂಡು ಅದನ್ನೇ ಸಪ್ರೇಟ್ ತಿಂತೀವಿ. ಇವಾಗ ಇದ್ರ ಜೊತೆನಲ್ಲೇ ತಿಂದಾಗ ಅದು ಒಂಥರ ಟೇಸ್ಟ್ ಬರುತ್ತೆ. ಮತ್ತು ಹಾಗೆ ಹಸಿ ಈರುಳ್ಳಿನೂ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಸೂಪರಾಗಿದೆ ಟೇಸ್ಟ್ ಅಂತೂ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ.